ಬದುಕು ಜಟಕ ಬಂಡಿ. ಜಗಳ, ಗೊಂದಲ, ಕೂಗಾಟ, ಕಿರ್ಚಾಟ ಇಲ್ಲ ನಿದ್ದೆ ಬರಲ್ವಾ ನಿಮ್ಗೆ? ಖಂಡಿತ ಒಬ್ಬ ನನ್ನ ಬಹುಶಃ ನಾನು ಮಾಡ್ತಿರೋ ಪ್ರಯತ್ನಗಳು ಇದಕ್ಕೆಲ್ಲ ಆಗ್ತಿದೆ ಅಂದ್ರೆ ಅದಕ್ಕೂ ಮುಂಜಾನೆ ಹೇಳ್ತೀನಿ, ನನ್ನ ಪ್ರಯತ್ನ ಅಷ್ಟೇ. ಹೀರೋಯಿನ್ ಫೋಟೋನ ನೋಡ್ತಾರೆ ಜನ, ಸಿನಿಮಾದಲ್ಲಿ ನೋಡೋದೇ 10 ಜನ. ಸಂಜನಾ ನೋಡ್ತಾರೆ, ಕರಿಷ್ಮಾ ತನ್ನ ನೋಡ್ತಾರೆ. ಸಂಜನಾಗ ಅವಾರ್ಡ್ ಬರ್ಬೇಕಂತೆ, ಬರುತ್ತೋ ಬರಲ್ವೋ ನೀವು ನಂಗೆ ನೇರವಾಗಿ ಹೇಳಿ. ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಸಂಜನನ್ನ ನಾನು ಆಕ್ಚುಲಿ ನನ್ನ ಸಿನಿಮಾ ನೋಡೋದಕ್ಕಿಂತ ಮುಂಚೆ ಅವಾರ್ಡ್ ಬರೋದು ಬಿಡೋದು ನಿಮ್ ಕೈಲಿದೆ. ಐ ಆಮ್ ಟಾಕಿಂಗ್ ಆನ್ ಯುವರ್ ಬಿಹಾಫ್. ಖಂಡಿತ ಪ್ರಿಪರೇಷನ್ ನಂಗೆ ಅದೆಲ್ಲ ಬೇಡ, ಬರುತ್ತೋ ಬರಲ್ವೋ ಒಂದು ವಾಕ್ಯದಲ್ಲಿ ಹೇಳಿ. ತುಂಬಾ ಚೆನ್ನಾಗಿ ಮಾಡಿ ಅವ್ರದ್ದು ಕ್ಯಾನ್ಸರ್ ಮಾಡಿದ್ರೆ ಇನ್ನೊಬ್ರು ಹೀರೋಯಿನ್ ಫೋನ್ ಮಾಡ್ತಾರೆ, ನನಗೆ ಬರುತ್ತೋ ಇಲ್ವೋ ಅಂತ. ಅದೆಲ್ಲ ನನಗೆ ಬೇಕಾಗಿಲ್ಲ. ಅವಾರ್ಡ್ ಬರುತ್ತೋ ಬರಲ್ವೋ. ಸಂಜನಾ ನನ್ನ ಸಿನಿಮಾದಲ್ಲಿ ಅವಾರ್ಡ್ಗೆ ಅರ್ಹತೆ ಏನು ಅನ್ನೋದನ್ನ ಸಂಜನಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೌದು ಅಲ್ವೋ? ಅವಾರ್ಡ್ಗೆ ಅರ್ಹತೆ ಏನು, ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಟು ವಿನ್ ಎನ್ ಅವಾರ್ಡ್, ಆ ರಿಕ್ವೈರ್ಮೆಂಟ್ಸ್ ಎಲ್ಲ ಫುಲ್ಫಿಲ್ ಮಾಡಿದ್ದಾರೆ ಅವರು, ಆಕ್ಟಿಂಗ್ ಮಾಡಿದ್ದಾರೆ, ಅವ್ರಿಗೂ ಖಂಡಿತ ಖಂಡಿತ. ನಿರ್ದೇಶಕನಾಗಿ ಸಂಜನಾಗೆ ಈ ಸಿನಿಮಾದಲ್ಲಿ ಅವಾರ್ಡ್ ಬರುವಂತ ಎಲ್ಲ ಅರ್ಹತೆಗಳು ಇದೆ. ನಿರ್ದೇಶಕನಾಗಿ ಟೆಕ್ನಿಕಲ್ ಆಸ್ಪೆಕ್ಟ್ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಂತ. ನಿರ್ದೇಶಕನಾಗಿ ಸಿನಿಮಾದಲ್ಲಿ ನನಗೆ ತೃಪ್ತಿ ಆಗೋಗಿ ಜನಕ್ಕೆ ಇಷ್ಟ ಆಗೋಗಿ ಈ ಸಿನಿಮಾದಲ್ಲಿ ನಡೆಸಿದ್ದಾರೆ. ಏನೋ 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 ಮಾಡಲು ಹೋಗಿ ಎಲ್ಲಿ ಸಿಕ್ಕಿಕೊಂಡೆ ಕಂದ. ಒಂದು ಚಿತ್ರಕ್ಕೆ ಒಬ್ಬ ಕಲಾವಿದನಿಗೆ ಅವಾರ್ಡ್ ಕೊಡಬೇಕು ಅಂದ್ರೆ ಈ ಕೆಲಸಗಳನ್ನ ಆತ ಮಾಡಿದ್ರೆ ಅಥವಾ ಆಕೆ ಮಾಡಿದ್ರೆ ಅವಾರ್ಡ್ ಕೊಡ್ತಾರೆ ಅನ್ನೋದನ್ನ ಅವ್ರು ಹೇಳಿದ್ರು. ಅವ್ರು ಆ ಎಲ್ಲಾ ಕೆಲಸಗಳು ಮಾಡಿದಾರೋ ಮಾಡಿಲ್ವೋ? ಆ ರೀತಿಲಿ ಬಹುಶಃ ಆ ರೀತಿಲಿ ಯಾವ ಲೆವೆಲ್ ಅಲ್ಲಿ ಬಿದ್ದೋಗ್ತಾರ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಒಂದ್ ನನಗೆ ನಿರ್ದೇಶನ ಅವಾರ್ಡ್ ಇಲ್ಲ ಇರ್ಬಹುದು, ಇಲ್ಲದೇನೆ ಇರ್ಬೋದು. ನಿಮ್ ಹೆಂಡತಿ ನಿಮ್ಗೊಂದು ಅವಾರ್ಡ್ ಕೊಡ್ತೀನಿ ಅಂದ್ರಂತಲ್ಲ, ಅದ್ರ ಬಗ್ಗೆ ಹೇಳಿ. ನನ್ನ ಹೆಂಡತಿ ಅವಾರ್ಡ್ ಅಲ್ಲ, ರಿವಾರ್ಡ್. ಏನು ಗೊತ್ತಿದ್ರ ಪಾಪ ನನ್ನ ಹೆಂಡತಿನೆಲ್ಲ ಕರ್ಕೊಂಡ್ ಬಂದು ಮೀಡಿಯಾಗೆ, ಅದು ನಿಜಕ್ಕೂ ಬೇಜಾರಾಯ್ತು. ಸಿನಿಮಾದಲ್ಲಿ ಆತರ ಅನ್ಕೊಂಡಂಗೆ ಏನೂ ಇಲ್ಲ. ಅಶ್ಲೀಲವಾದ ಯಾವ್ದಾದ್ರು ದೃಶ್ಯಗಳಿದೆಯಾ? ನೇರವಾಗಿ ಹೇಳ್ಬಿಡಿ. ಇಲ್ಲ ಅಂತ ಹೇಳ್ಬಿಟ್ರೆ ಜನಗಳಿಗೂ ನೆಮ್ಮದಿಯಾಗಿ ಹೋಗಿ ಸಿನಿಮಾ ನೋಡ್ತಾರೆ. ಇಲ್ಲ, ನಿಮ್ ಚಿತ್ರಗಳಲ್ಲಿ ಇರಬಾರ್ದು ಅಂತ ನನ್ನ ಆಗ್ರಹ. ಇಲ್ಲ, ಖಂಡಿತವಾಗ್ಲೂ ಇಲ್ಲ, 100% ಇಲ್ಲ. ಆ ರೀತಿ ಮಾಡೋ ಅವಶ್ಯಕತೆ ನನಗಿಲ್ಲ. ಯಾಕಂದ್ರೆ ಟೋಟಲ್ ನನಗಿರೋದೆಲ್ಲ ಫ್ಯಾಮಿಲಿ ಆಡಿಯನ್ಸ್, ಅದ್ರಲ್ಲೂ ಫೀಮೇಲ್ ಆಡಿಯನ್ಸ್ ನನಗೆ ಜಾಸ್ತಿ. ಅವ್ರ ಮುಂದೆ ಹೋಗಿ ಹೆಣ್ಮಕ್ಳು ಪ್ರೀತಿಸೋ ವ್ಯಕ್ತಿ ನೀವು, ಅವ್ರಿಗೆ ದ್ರೋಹ ಆಗಿಲ್ಲ. ಖಂಡಿತ ದ್ರೋಹ ಬಗ್ದಿಲ್ಲ, ಖಂಡಿತ ಇವ್ರು ಬಗ್ದಿದ್ದಾರೆ ಅಂತ. ಆಮೇಲೆ ಇನ್ನೊಂದು ವಿಷಯ ಡೈರೆಕ್ಟ್ ಆಗಿ ಹೇಳೋದಂದ್ರೆ, ಸಿನಿಮಾ ಪೋಸ್ಟ್ ಪಬ್ಲಿಸಿಟಿನಲ್ಲಿ ಏನಿದೆ, ಸಿನಿಮಾದಲ್ಲಿ ಪ್ರೇಮ ರೀತಿ ಗಿಮಿಗೋಸ್ಕರ ಪಬ್ಲಿಸಿಟಿ ಮಾಡೋದು, ಅದನ್ನ ಹೇಳಿನೇ ಮಾಡಿದ್ವಿ. ಹೆಣ್ಮಕ್ಳೆಲ್ಲ ನಿಮ್ಮನ್ನ ಪ್ರೀತಿಸ್ತಾರೆ, ಇವ್ರ ಸುತ್ತ ಇರೋ ಹೆಣ್ಮಕ್ಳೇ ದ್ವೇಷಿಸ್ತಾರೆ, ಹೌದಾ? ಸೊ ಇವ್ರ ಮೂಲಕ ದ್ವೇಷ ನಿಮ್ಗೇನಾದ್ರೂ ಬರುತ್ತಾ? ಖಂಡಿತ ಬರೋದು ಬರಲ್ವಾ? 100%. ಆಸ್ ಎ ಡೈರೆಕ್ಟರ್ ಆಗಿ ಅವ್ರ ಕಾನ್ಸೆಪ್ಟ್ ಏನಿದೆಯೋ ಆ ರೀತಿ ಅವ್ರು ಶೂಟ್ ಮಾಡಿದ್ದಾರೆ. ಆಸ್ ಆರ್ಟಿಸ್ಟ್ ಆಗಿ ನಾವೇನ್ ಪರ್ಫಾರ್ಮ್ ಮಾಡ್ಬೇಕು ಅದನ್ನ ಮಾಡಿದೀವಿ. ಅಲ್ಟಿಮೇಟ್ ಆಗಿ ಜನ ನೋಡ್ತಾರೆ, ಜನ ಡಿಸೈಡ್ ಮಾಡ್ತಾರೆ. ನಾನು ಅದೆಲ್ಲ ಕೇಳ್ತಾ ಇಲ್ಲ, ನಿಮ್ಗೆ ಗೊತ್ತು ನಾನು ಏನ್ ಕೇಳ್ತಾ ಇದ್ದೀನಿ. ಚೆನ್ನಾಗಿ ಅಭಿನಯ ಮಾಡಿರ್ತೀರಿ, ಅವ್ರು ಚೆನ್ನಾಗಿ ನಿರ್ದೇಶನ ಮಾಡಿರ್ತೀರಿ, ಅದನ್ನೆಲ್ಲ ಕೇಳ್ತಾ ಇರೋದು. ಹೇಳ್ತೀನಿ, ಶಾಕ್ ಮಾಡುವಂತಹ, ಮುಖ್ಯವಾಗಿ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮ ಪತ್ನಿಯನ್ನ ಶಾಕ್ ಮಾಡುವಂತಹ ದೃಶ್ಯಗಳು ಇದೆಯಾ ಇಲ್ವಾ? ಇಲ್ಲ, ಖಂಡಿತ ಖಂಡಿತವಾಗ್ಲಿ ಇಲ್ವಾ? ಇಲ್ಲ, ಖಂಡಿತವಾಗ್ಲಿ. ಕಾಪಿ ನೋಡಿದ್ರಾ? ಡಬ್ಬಿಂಗ್ ಎಲ್ಲ ನೋಡಿದ್ದೀನಿ. ಡಬ್ಬಿಂಗ್ ಅಲ್ಲಿ ಫಸ್ಟ್ ಕಾಪಿ ಅಲ್ಲಿ ಇರುತ್ತೆ. ಹೋಗ್ಲಿ ಬಿಡಿ, ಆ ಸೀನ್ಗೆಲ್ಲ ಮ್ಯೂಸಿಕ್ ಹಾಕೋತಾರೆ, ಡಬ್ಬಿಂಗ್ ಯಾರು ಮಾಡ್ಕೋತಾರೆ, ಮಾಂಟಾಜ್ ಇಟ್ಕೋತಾರಪ್ಪ. ಅಲ್ಲೂ ಕೂಡ ನಿರ್ದೇಶಕನ ನೋಡಿದ್ರಾ ತುಂಬಾ ಅನುಮಾನಿಸ್ತಿದ್ದಾರೆ. ಮಾಂಟಾಜ್ ಇಟ್ಕೋಬಹುದಪ್ಪ, ಮಾಡಿದ್ರೆ ಮಾಂಟೇಜ್ ಡಬ್ಬಿಂಗ್ ಎಲ್ಲ ಬರುತ್ತೆ. ಸೊ ನಿಮ್ ಪತ್ನಿಗೂ ಹೇಳ್ಬಿಡ್ತೀರಾ ಆ ತರದ್ ಏನು ಇಲ್ಲಮ್ಮ ಅಂತ? ಹೇಳಾಯ್ತಾ? ಆಲ್ರೆಡಿ ಹೇಳಾಯ್ತು. ಸೊ ಅವರಿಂದ ರಿವಾರ್ಡ್ ಏನು ಇಲ್ಲ, ಅವಾರ್ಡ್ ಮಾತ್ರ, ಚಪ್ಪಾಳೆಗಳು ಮಾತ್ರ. 100%. ಕಣ್ಣೀರೇ ನಿಲ್ಲು ಕಣ್ಣಲ್ಲೇ ನಮಿಸಿ ನಿಂಗೆ ಹೇಳಲೇ ವಿಧಿಯೇ ಸಾಕು ಕೀಟಲೇ. ಸಂಜನಾಗ ಅವಾರ್ಡ್ ಇಲ್ಲ ಅಂತ ಆಯ್ತು. ಖಂಡಿತವಾಗ್ಲೂ ಇದೆ. ಇದೆಯಾ? ನೀವು ಅಷ್ಟೊಂದು ನಂಬಿಕೆ ಇರ್ಬೇಕಾದ್ರೆ ನಾನು ಯಾಕೆ? ನನಗಂತೂ ಇದೆ. ಖಂಡಿತವಾಗ್ಲೂ ಅವ್ರಿಗೂ ನಂಬಿಕೆ ಇದೆ, ನನಗೂ ನಂಬಿಕೆ ಇದೆ. ಅವಾರ್ಡ್ ಇದೆ. ಅವರು ಬಂದು ಫಾದರ್ ಆಫ್ ಮ್ಯಾನಿಪುಲೇಷನ್. ಅವ್ರು ಏನು ಕರೆಕ್ಟ್ ಆಗಿ ಹೇಳಲ್ಲ, ಊಟ ಹೆಂಗ್ ತಿನ್ಬೇಕಂದ್ರೆ ಹಂಗ್ ತಿಂತಾರೆ. ಸೊ ಅವರಿಂದ ಡೈರೆಕ್ಟ್ ಆಗಿ ಏನು ಬರಲ್ಲ, ಮನ್ಸೆಲ್ಲ ಇಟ್ಕೊಂಡಿರ್ತಾರೆ. ಸೊ ನಾನು ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಇದೆ. ಇದೆ. ಇವ್ರ ಕನ್ನಡ ಸಾಕು ಅನ್ಸುತ್ತಾ ನೇತ್ರ ಡಬ್ ಮಾಡಕ್ಕೆ? ಕನ್ನಡ ಅಂದ್ರೆ ಇನ್ನೊಂದ್ ಚೂರು ಪಾಲಿಶ್ ಮಾಡಿದ್ರೆ ಮಾಡ್ಬೋದು. ಇವ್ರು ಸಮರ್ಥರು ಅಂತ ನಿಮ್ಗೆ ಅನ್ಸುತ್ತಾ ಡಬ್ ಮಾಡಕ್ಕೆ?
ಮಾಡ್ಬೋದು ಅಂದ್ರೆ ಸ್ವಲ್ಪ ಇನ್ನು ಕನ್ನಡ ಇನ್ನೂ ಸ್ವಲ್ಪ ಆಕ್ಸೆಂಟ್ ಎಲ್ಲ ಇದೆ ಸ್ವಲ್ಪ ಪಾಲಿಶ್ ಮಾಡಿದ್ರೆ ಮಾಡ್ಬೋದು. ಬಟ್ ನಂಗೆ ಡೌಟ್ ಆಗ್ತಾ ಇರೋದು ಇಲ್ಲಿ, ಸರಿ ನಾನ್ ಡಬ್ ಮಾಡಿದ್ ಯಾರಿಗೆ? ನೀವಲ್ಲಿ ವಿಡಿಯೋ ಅಲ್ಲಿ ನೋಡಿಲ್ವಾ ಡಬ್ ಮಾಡತ್ತ? ಅಂದ್ರೆ ವಾಟ್ ಇಸ್ ಶಿ ಪ್ಲೇಯಿಂಗ್ ನಾವು? ಇಷ್ಟೊಂದು ಜನ ಹೀರೋಯಿನ್ಸ್ ಇದಾರೆ ಅಂದ್ರೆ ಇನ್ನೂ 5 ಜನ ಇನ್ನೂ 4 ಜನ ಯಾರು ಅಂತ? ನನ್ನ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಎವ್ರಿ ಒನ್ ಇಸ್ ದೇರ್. ಪ್ರತಿಯೊಬ್ಬ ಕ್ಯಾರೆಕ್ಟರ್ಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ, ಅವ್ರಿಗೆಲ್ಲರಿಗೂ ಇದೆ. ಸರಿ, ನೇತ್ರಾಗ ಅವಾರ್ಡ್ ಇದೆ. ಫಸ್ಟ್ ಟೈಮ್ ಮಾಡ್ತಿರೋದಪ್ಪ ಡಬ್ಬಿಂಗ್ ಆರ್ಟಿಸ್ಟ್ ಅವಾರ್ಡ್ ಕೊಡ್ತಾರ? ಅದು ಖಂಡಿತವಾಗ್ಲೂ ಹೇಳ್ತೀನಿ, ನಾನು ಅದನ್ನ ಫೋನ್ ಮಾಡಿ ವಿಶ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಡಬ್ಬಿಂಗ್ ಮಾಡಿದ್ದೀನಿ. ಫಸ್ಟ್ ಅವಾರ್ಡ್ ಬರುತ್ತಾ? ಇದ್ರೆ ಬರುತ್ತೆ ಕ್ಯಾಟಗರಿಲಿ. ಯಾಕಿಲ್ಲ ಡಬ್ಬಿಂಗ್ ಆರ್ಟಿಸ್ಟ್ ಅವಾರ್ಡ್ ಇದೆ. ಇದೆ ಖಂಡಿತ. ಸ್ಮಿತಾ ಗೌಡಗೆ ಅವಾರ್ಡ್ ಬರುತ್ತಾ? ಯಾರು ಕೇಳಿದಿರೋ ಹೆಸರಲ್ವಾ? ಸ್ಮಿತಾ ಆರ್ಜೆ ಆರ್ಜೆ ಸ್ಮಿತಾಗೆ ಬರುತ್ತಾ ಅವಾರ್ಡ್ ಮಾಡಿದ್ದಾರೆ. ಅವಾರ್ಡ್ ಬರ್ತಾ ಅವ್ರಿಗೆ? ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೋಟೋ ಹಾಕಿದಿರಿ, ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಚೆನ್ನಾಗಿ ಮಾಡಿದ್ದಾರೆ. ಶಿ ಈಸ್ ಆಲ್ಸೋ ದೇರ್. ಬಹುಶಃ ಇವ್ರ ಕಾಂಪಿಟೇಷನ್ ಇದರ ಸ್ಮಿತಾದೇ ಇರುತ್ತೆ. ಇವ್ರಿಬ್ಬರಿಗೂ ಅವಾರ್ಡ್ ಅಂದ್ರೆ ಸಂಜನಾಗಿಲ್ಲ ಅಂತ ಆಯ್ತು. ಇರೋದ್ 3 ಅವಾರ್ಡು, ಇಬ್ಬರಿಗೆ ಮಾತ್ರ ಬರಕ್ ಅವ್ರ ಕ್ಯಾರೆಕ್ಟರ್, ಶಿ ಇಸ್ ವೆರಿ ವಂಡರ್ಫುಲ್ ಕ್ಯಾರೆಕ್ಟರ್. ಅವ್ರು ಡಬ್ ಮಾಡದಿದ್ರೆ ಅವ್ರಿಗೆ ಯಾರು ಅವಾರ್ಡ್? ಕರ್ನಾಟಕದಲ್ಲಿ ಇಲ್ಲ ಅಂದ್ರೆ ಬೇರೆ ಕಡೆ ಬರಲ್ಲ, ಫಿಲ್ಮ್ ಫೇರ್ ಬರ್ಬೋದು ಅಲ್ವಾ? ಡಬ್ ಇಬ್ರು ಮಾಡಿದೀವಿ, ನಾನು ಮಾಡಿದ್ದೀನಿ, ಸ್ಮಿತಾ ಅವರು ಮಾಡಿದ್ದಾರೆ. ಫೈನಲ್ ವರ್ಷನ್ ಅಲ್ಲಿ ಯಾವ್ದು ಯೂಸ್ ಆಗುತ್ತೆ ಅಂತ ನಮಗಿನ್ನ ಗೊತ್ತಿಲ್ಲ. ದ ಗ್ರೇಟ್ ರವೀಂದ್ರ ಅವರು ರಿವೀಲ್ ಮಾಡ್ತಾ ಇಲ್ಲ. ಸೊ ವಿ ಹ್ಯಾವ್ ಟು ವೇಟ್ ಟು ವಾಚ್ ದಟ್. ಯಾರು, what is supposed to be used, and then we can decide that if there is a award coming in or no. I am using a bad example, but nevertheless I'll use this example. ಕೆಟ್ಟ ನಿದರ್ಶನ ಅನ್ಕೊಳ್ಳಿ, ಆದ್ರೂ ಐ ಆಮ್ ಗೋಯಿಂಗ್ ಟು ಯೂಸ್ ಇಟ್. ಒಬ್ಬ ಪತ್ನಿಯನ್ನ ಬಿಟ್ಟು ಗಂಡ ಮತ್ತೊಬ್ಬಳ ಹತ್ರ ಹೋದಾಗ ನನ್ನಲ್ಲಿ ಏನ್ ಕೊರತೆ ಇದೆ ಅಂತ ಅಲ್ಲಿ ಹೋದೆ ಅಂತ ಕೇಳ್ತಾಳಲ್ವಾ? ನನಗೇನ್ ಕಡಿಮೆ ಅಂತ ಅವಳನ್ನ ಡಬ್ ಮಾಡಿಸಿದ್ರಿ ಅಂತ ನೀವು ಕೇಳಲಿಲ್ವಾ?